77 ವರ್ಷಗಳನ್ನು ಗತಿಸಿ 78ನೇಯ ಸ್ವಾತಂತ್ರ್ಯೋತ್ಸವಕ್ಕೆ ಇವತ್ತು ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಬಹಳ ಹೆಮ್ಮೆ ಗರ್ವ ಅನಿಸುತ್ತೆ. ನಾವೆಲ್ಲ ಭಾರತ ದೇಶದಲ್ಲಿ ಜನಿಸಿ ಇವತ್ತು ಭಾರತೀಯರಾಗಿ ಭಾರತ ದೇಶದ ಪರಂಪರೆ, ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಪ್ರಜಾಪ್ರಭುತ್ವ, ಜಾತ್ಯತೀತ ತಳಹಾದಿ ಮೇಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಇವತ್ತು ನಡೆಯುವಂಥ ಯಾರಾದರೂ ಪ್ರಜೆಗಳಿದ್ರೆ ಅದು ನಾವು ಭಾರತ ದೇಶದ ಪ್ರಜೆಗಳು ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳೋಕೆ ಇಚ್ಛೆಪಡ್ತೇನೆ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತು ನಮ್ಮ ದಿಗ್ಗಜರು, ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಅನೇಕ ಚಳವಳಿಗಳನ್ನು, ಹೋರಾಟಗಳನ್ನು ಮತ್ತು ತ್ಯಾಗ ಮತ್ತು ಬಲಿದಾನದಿಂದ ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲ ದೇಶದ ಪ್ರಜೆಗಳಾಗಿ ಏನು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಂಥವ್ರು, ಜನರಿಗಾಗಿ, ಜನರಿಗೋಸ್ಕರ, ಜನರಿಗೆನ್ನುವ ಒಂದು ತತ್ವದ ಮೇಲೆ, ಸಂವಿಧಾನದ ಅಡಿಯಲ್ಲಿ ಜಾತ್ಯತೀತ ತಳಹಾದಿ ಮೇಲೆ ನಡೆಯುವಂಥ ನಾವೆಲ್ಲ ದೇಶದ ಪ್ರಜೆಗಳು ಆ ತತ್ವಕ್ಕೆ ವಿರೋಧವಾಗಿ ನಮ್ಮ ಉಸಿರಿರುವವರೆಗೂ ಕೂಡ ನಡಿಬಾರ್ದು ಅನ್ನೋದನ್ನು ನಾನು ಇವತ್ತು ತಮ್ಮಲ್ಲಿ ಮೊದಲು ವಿನಂತಿಯನ್ನು ಮಾಡ್ಕೊಳ್ತೇನೆ. ಯಾಕಂದರೆ ನಮ್ಮ ಪೂರ್ವಜರು, ದಿಗ್ಗಜರು ಯಾವ ಸ್ವಾತಂತ್ರ್ಯವನ್ನು ತೆಗೆದುಕೊಡುವಂಥ ಸಂದರ್ಭದಲ್ಲಿ ಚಳವಳಿಗಳನ್ನು, ಹೋರಾಟಗಳನ್ನು, ನೋವುಗಳನ್ನು ಅನುಭವಿಸಿ ಗುಲಾಮಗಿರಿಯಿಂದ ಮುಕ್ತರಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು 78ನೇ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಕೆಲವಷ್ಟು ನೋವಿನ ಸಂಗತಿ ಆಗ್ತಾ ಇದೆ. ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶವನ್ನು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಇವತ್ತೇನು ದೇಶವನ್ನು ಒಡೆಯೋದಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ಎಂದೂ ಕೂಡ ನಾವು ಸಹಕಾರವನ್ನು ಕೊಡಬಾರ್ದು, ಅವರಿಗೆ ಧಿಕ್ಕರಿಸಬೇಕು ಅನ್ನೋ ಮಾತನ್ನು ಕೂಡ ನಾನು ಈ ದೇಶದ ಪ್ರಜೆಗಳಿಗೆ ನಾನು ಕರೆಯನ್ನು ಕೊಡಕ್ಕೆ ಬಯಸ್ತೇನೆ. ಯಾಕಂದ್ರೆ